ಹಾಯ್ ಆಲ್, ವೆಲ್ಕಮ್ ಟು ಸೌಮ್ಯಾಸ್ ಲೈಫ್ ಲೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತೊಂದು ಮೋಸ್ಟ್ ಯೂಸ್ಫುಲ್ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಈ ಸಣ್ಣ ಮಕ್ಕಳಿಗೆ ಮೆಡಿಸಿನ್ ಕಿಟ್ ಸ್ಪೆಷಲಿ ನಾನು ನನ್ನ ಮಗುಗೆ ಮಯಾಂಕ್ಗೆ ಯೂಸ್ ಮಾಡುವಂತಹ ಮೆಡಿಸಿನ್ ಕಿಟ್. ಒನ್ ಡೇ ಟ್ರಾವೆಲ್ ಆದರೂ ಓಕೆ, ಲಾಂಗ್ ಟೈಮ್ ಟ್ರಾವೆಲ್ ಆದರೂ ಓಕೆ, ನಾನು ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನನಗೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಬೇಕಿತ್ತು. ಅದೇನಂತ ಅಂದರೆ ಥರ್ಮೋಮೀಟರ್. ನನ್ನ ಹತ್ರ ಒಂದು ಈ ಮುಂಚೆ ಥರ್ಮೋಮೀಟರ್ ಇತ್ತು, ಅದೇ ನಾರ್ಮಲಿ ಟೆಂಪ್ರೇಚರ್ ಚೆಕ್ ಮಾಡೋದು. ಸೊ ಅದನ್ನು ಅವನು ಬಾಯಲ್ಲೂ ಕೂಡ ಹಾಕೋತಾ ಇರಲಿಲ್ಲ, ಈವನ್ ಶೋಲ್ಡರಲ್ಲೂ ಕೂಡ ಅದನ್ನು ಈ ಕಂಕ್ಳಲ್ಲಿ ಹಾಕಿ ಟೆಂಪ್ರೇಚರ್ ಚೆಕ್ ಮಾಡ್ತಾರಲ್ಲ ಹಾಗೆ ಅದನ್ನು ಕೂಡ ಮಾಡ್ತಾ ಇರಲಿಲ್ಲ. ತುಂಬ ಕಿರಿಕಿರಿ ಮಾಡಿ ಅದನ್ನು ತೆಗೆದುಬಿಡ್ತಿದ್ದ. ಸೊ ಇದು ನಾನು ಸೆಕೆಂಡ್ ಟೈಮ್, ಅಂದರೆ ನಾನು ಈ ಮುಂಚೆ ನನ್ನ ಮಗನ 2 ಟೈಮ್ ಅಡ್ಮಿಟ್ ಮಾಡಿಬಿಟ್ಟಿದ್ದೀನಿ. ಒಂದ್ಸಲಿ ಡೆಂಗ್ಯೂ ಅಂತ, ಇನ್ನೊಂದ್ಸಲಿ ಟೈಫಾಯ್ಡ್ ಅಂತ. ಸೊ ಸೆಕೆಂಡ್ ಟೈಮ್ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ನಮ್ಮ ನರ್ಸ್ಗಳು ಇದನ್ನು ಯೂಸ್ ಮಾಡ್ತಾಯಿದ್ರು. ಸೊ ಆವಾಗ ನಾನು ನೋಡಿ, ಓಕೆ 1 ಸೆಕೆಂಡ್ ಜಸ್ಟ್ ಬಟನ್ ಪ್ರೆಸ್ ಮಾಡೋದ್ರಿಂದ ಟೆಂಪ್ರೇಚರ್ ಗೊತ್ತಾಗುತ್ತೆ, ಇದು ಈಸಿಯಾಗಿ ಅವನಿಗೆ ಟೆಂಪ್ರೇಚರ್ ಚೆಕ್ ಮಾಡ್ಬೋದು ಅಂತ ಹೇಳಿ ನಾನು ಯೋಚನೆ ಮಾಡಿ ಇದನ್ನು ಪರ್ಚೇಸ್ ಮಾಡಿದೆ. ನಾನು ಇದ್ರದ್ದು ರಿವ್ಯೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು 900 ರೂಪಾಯಿ ಆಯಿತು. ನಾನು ಇದನ್ನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದೀನಿ. ಜಸ್ಟ್ ಗನ್ ಥರ ನಾನು ಸೆಲೆಕ್ಟ್ ಮಾಡಿ ಯಾವುದು ಮೋಸ್ಟ್ ಲೈಕ್ ಆಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ ಅನ್ನೋದನ್ನು ನಾನಿಲ್ಲಿ ಪರ್ಚೇಸ್ ಮಾಡಿರೋದು. ಇಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ವೆರಿ ಈಸಿ ಟು ಹ್ಯಾಂಡಲ್, ಈಸಿ ಟು ಕ್ಯಾರಿ. ಆಮೇಲೆ ಈ ಮಕ್ಕಳು ತುಂಬ ಜ್ವರ ಇರಬೇಕಾದ್ರೆ ಬಾಯಲ್ಲೆಲ್ಲ ಇಡಿಸ್ಕೊಳ್ಳಲ್ಲ, ಅವ್ರಿಗೆ ಏನೋ ಒಂಥರ ನನ್ನ ಕಿರಿಕಿರಿ ಮಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಮಾಡ್ತಾರೆ. ಸೊ ಈಸಿಯಾಗಿ ನಾವು ಇದರಲ್ಲಿ ಟೆಂಪ್ರೇಚರ್ನ ಚೆಕ್ ಮಾಡ್ಬೋದು. ಜಸ್ಟ್ ಗನ್ ಥರ ಇರುತ್ತೆ, ಈ ಬಟನ್ನ ಹೀಗೆ ಪ್ರೆಸ್ ಮಾಡೋದು. ಕಂಪ್ಲೀಟಾಗಿ ಬಾಕ್ಸ್ ಮೇಲಾಗಲಿ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ, ಎಷ್ಟು ಟೆಂಪ್ರೇಚರ್ ಕ್ರಾಸ್ ಆದರೆ, ಈವನ್ ಟೆಂಪ್ರೇಚರ್ ಕಮ್ಮಿ ಇದ್ದರೆ ಗ್ರೀನ್ ತೋರಿಸುತ್ತೆ, 101 ಕ್ರಾಸ್ ಆದರೆ ಇದು ರೆಡ್ ಕಲರ್ ತೋರಿಸುತ್ತೆ. ದಟ್ ಈಸ್ ಹೈ ಫೀವರ್. ಅದು ಹೈ ಫೀವರ್ ಅಂತ ಹೇಳಿ ನಾವು ತಿಳ್ಕೊಬೋದು. ಈಗ ನಾನು ಜಸ್ಟ್ ದೂರದಿಂದನೂ, ಅಂದರೆ ಒಂದು ಮ್ಯಾನ್ಯುವಲ್ ದೂರದಿಂದನೂ ನಾವು ಇದನ್ನು ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ನಾವು ಸ್ಕಿನ್ಗೆ ಟಚ್ ಮಾಡಲೇಬೇಕು ಅಂತ ಏನಿಲ್ಲ. ಕ್ಯಾರಿ ಮಾಡೋದಕ್ಕೆ ಅಂತ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದಕ್ಕೆ 2 ಶೆಲ್ ಇರುತ್ತೆ. 2 ಶೆಲ್ನ ನಾವು ಇನ್ಸರ್ಟ್ ಮಾಡಿ ಮತ್ತು ಬ್ಯಾಟ್ರಿ ಡೌನ್ ಆದಾಗ ಅದನ್ನು ರಿಮೂವ್ ಮಾಡ್ಬೋದು. ಜೊತೆಗೆ ಒಂದು ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಪೇಜಲ್ಲೂ ಬಿಡು ಹೇಗೋ ಯೂಸ್ ಮಾಡೋದಲ್ವಾ ಅಂದ್ಕೊಂಡು ಸುಮ್ಮನೆ ಆಗಬಾರ್ದು. ಇದು ತುಂಬ ಯೂಸ್ಫುಲ್ ಇದೆ ಈ ಮ್ಯಾನ್ಯುವಲಲ್ಲಿ, ಎಷ್ಟೋ ಥಿಂಗ್ಸು ನೋಡಿ. ಅಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇಷ್ಟು ಡಿಸ್ಟೆನ್ಸಲ್ಲೂ ಕೂಡ ನೀವು ಟೆಂಪ್ರೇಚರ್ನ ಚೆಕ್ ಮಾಡ್ಬೋದು ಅಂತ ಹೇಳಿ. ಆಮೇಲೆ ಯಾವ ಟೆಂಪ್ರೇಚರು ಎಷ್ಟರಿಂದ ಎಷ್ಟಿದ್ರೆ ಏನಂತ ಹೇಳಿ, ಪ್ರಿಕಾಷನ್ ಹೇಗೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ದ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್. ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ ನನ್ನ ಪಾಪುವಿನ ಮೆಡಿಸಿನ್ ಕಿಟ್ಟಲ್ಲಿ ಇದು ಯಾವಾಗ ಆ್ಯಡ್ ಆಗುತ್ತೆ ಅಂತ ಹೇಳಿ. ನಾರ್ಮಲಿ ಮೆಡಿಕಲ್ ಸ್ಟೋರಲ್ಲಿ ಕೇಳಿದೆ ನಾನು, ಬಟ್ ಇಲ್ಲ ಮೇಡಮ್, ಕೋವಿಡ್ ಟೈಮಲ್ಲಿ ತುಂಬ ಸೇಲ್ ಆಯಿತು, ಬಟ್ ಈಗ ಯಾರೂ ಅದನ್ನು ಪರ್ಚೇಸ್ ಮಾಡೋದಿಲ್ಲ, ಸ್ವಲ್ಪ ದೊಡ್ಡ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅಂತ ಹೇಳಿದರು. ದ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಈಗ ನಾನು ನಿಮ್ಮ ಮುಂದೆ ನನ್ನ ಬೇಬಿಯ ಮೆಡಿಸಿನ್ ಕಿಟ್ ತೋರಿಸ್ತಾ ಇದ್ದೀನಿ. ಏನು ಮೇಡಮ್ ಇದು ನೀಡಿದೆಯಾ? ಎಸ್, ಅಫ್ಕೋರ್ಸ್, ನಿಜವಾಗ್ಲೂ ನೀಡಿದೆ. ಯಾಕೆ ಅಂದರೆ ಸೆಕೆಂಡ್ ಟೈಮ್ ನಾನು ನನ್ನ ಪಾಪುನ ಅಡ್ಮಿಟ್ ಮಾಡಿದಾಗ ನನ್ನ ಹತ್ರ ಒಂದು ಜ್ವರದ ಸಿರಪು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಒಂದು ಡೋಲೋ 250 ಅವ್ರದ್ದು ಸಿರಪ್ ಇರುತ್ತೆ. ನೀವು ದಯವಿಟ್ಟು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ನಾನು ಅದನ್ನು ಎಮರ್ಜೆನ್ಸಿ ಇಟ್ಕೋತಾ ಇದ್ದೆ, ಅದು ಕೂಡ ನನ್ನ ಹತ್ರ ಇರಲಿಲ್ಲ. ಅದು ಇದ್ದಿದ್ರೆ ನಾನು ಹೈ ಫೀವರ್ ಅಂತ ಹೇಳಿ ನನ್ನ ಬೇಬಿನ ಸೆಕೆಂಡ್ ಟೈಮ್ ಅಡ್ಮಿಟ್ ಮಾಡೋ ಅವಶ್ಯಕತೆ ಬರ್ತಿರಲಿಲ್ಲ ಅಂತ ಅನ್ಕೋತೀನಿ. ದಯವಿಟ್ಟು 5 ವರ್ಷದ ಮಕ್ಕಳು ಇರೋವಂಥ ಪೇರೆಂಟ್ಸು, ತಾಯಂದಿರು ದಯವಿಟ್ಟು ಇದನ್ನು ಈ ಮೆಡಿಸಿನ್ ಕಿಟ್ನ ಮೇಂಟೈನ್ ಮಾಡಿ. ಇದು ಮಿಡೋಜಾಲಮ್ ನಾಸಲ್ ಸ್ಪ್ರೇ ಅಂತ ಹೇಳಿ. ಸೆಕೆಂಡ್ ಟೈಮ್ ನನ್ನ ಬೇಬಿಗೆ ಹೈ ಫೀವರ್ ಆದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಒಂದು ನಾಸಲ್ ಸ್ಪ್ರೇ. ಇನ್ ಕೇಸ್ ಸೆಕೆಂಡ್ ಟೈಮ್ ಏನಾದರೂ ಈ ಥರ 100 ಮೇಲೆ ಫೀವರ್ ಆದರೆ ಈ ನಾಸಲ್ ಸ್ಪ್ರೇನ ಯೂಸ್ ಮಾಡಿ ಅಂತ ಹೇಳಿ ನನಗೆ ಡಾಕ್ಟರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ನನ್ನ ಬೇಬಿಗೆ ಇದು ನೀಡಿದೆ ಅಂತ ಹೇಳಿ ಅವರು ಬರ್ಕೊಟ್ಟಾಗ ನಾನು ಇದನ್ನು
ನನ್ನ ಕಿಟ್ಟಲ್ಲಿ ಇಟ್ಕೊಂಡಿದ್ದೀನಿ. ನಾನಿನ್ನೂ ಇದನ್ನು ಓಪನ್ ಮಾಡಿಲ್ಲ. 2026 ಆರ್ 27 ತನಕ ಇದ್ರ ಎಕ್ಸ್ಪೈರಿ ಡೇಟ್ ಇದೆ. ನಾನು ಇದನ್ನಿನ್ನೂ ಓಪನ್ ಮಾಡಿಲ್ಲ. ಆ ನೀಡ್ ಇನ್ನೂ ನನಗೆ ಬಂದಿಲ್ಲ. ಗಾಡ್ ಸೇಕ್ ಬರೋದು ಬೇಡ ಅಂತ ಅನ್ಕೋತೀನಿ. ಬೇಕಿದ್ರೆ ಈ ಅಮೌಂಟ್ ವೇಸ್ಟ್ ಆಗಿಬಿಡಲಿ, ಬಟ್ ಆ ಟೈಮ್ ನನ್ನ ಮಗನ್ನ ನಾನು ನೋಡೋಕ್ಕೆ ಇಷ್ಟಪಡಲ್ಲ. ಫಾರ್ ಎಮರ್ಜೆನ್ಸಿ ಪರ್ಪಸ್ ನಾನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ನಾನು 3 ಸಿಟೀಲಿ, ದಾವಣಗೆರೆ, ಶಿವಮೊಗ್ಗ, ನೆಲಮಂಗಲ 3 ಕಡೆನೂ ಕೇಳಿದ್ದೀನಿ. ಫಾರ್ ದ ಫೈನಲ್ ಶಿವಮೊಗ್ಗದಲ್ಲಿ ನನಗೊಬ್ಬ ಫ್ಯಾಮಿಲಿ ಡಾಕ್ಟರ್ ಅಂದ್ಕೊಳ್ಳಿ, ಪಿಡಿಯಾಟ್ರಿಷಿಯನ್, ಅವರು ನನಗೆ ಒಂದು ಮೆಡಿಕಲಿಂದ ತರಿಸ್ಕೊಟ್ರು. ಇಲ್ಲ ಸರ್ ನಂಗೆ ಬೇಕೇ ಬೇಕು ಅಂತ ಹೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವ್ರು ನಂಗೆ ತರಿಸ್ಕೊಟ್ರು. ದೆನ್ ಇದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ 2 ಶೆಲ್ ಕೊಟ್ಟಿದ್ದಾರೆ. 2 ಶೆಲ್ಲಿಂದ ಇದು ವರ್ಕ್ ಆಗುತ್ತೆ. ಥರ್ಮಾಮೀಟರ್, ಅವನಿಗೆ ಹೈ ಟೆಂಪ್ರೇಚರ್ ಇದೆಯಾ, ಫೀವರ್ ಎಷ್ಟಿದೆ ಏನು ಅಂತ ಹೇಳಿ ನನಗೆ ಸ್ಪಾಟಲ್ಲಿ ಚೆಕ್ ಮಾಡ್ಕೋಬೇಕು ನಾನು. ನಾನು ಯಾಕೆ ಇಷ್ಟೊಂದು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೆಕೆಂಡ್ ಟೈಮ್ ಅವನಿಗೆ ಫೀವರ್ ಆದಾಗ 4 ದಿನ ಹಾಸ್ಪಿಟಲಲ್ಲಿ ನಾವು ಅನುಭವಿಸಿದ್ದಲ್ಲ, ಗಂಡ ಹೆಂಡತಿ. ಸೊ ಅವನನ್ನು ನಾವು ಅನುಭವಿಸೋದಕ್ಕಿಂತ ಅವನನ್ನು ಆ ಪೊಸಿಷನಲ್ಲಿ ನಾವು ನೋಡಿದ್ದು ವೆರಿ ಫಸ್ಟ್ ಟೈಮ್. ಅವನಿಗೆ ಆ ಹಿಂಸೆ ಕೊಡೋಕ್ಕೆ ನಾನು ಇಷ್ಟನೇ ಪಡಲ್ಲ. ಹಾಗಾಗಿ ನಾನು ಇಷ್ಟೊಂದು ಪ್ರಿಕಾಷನ್ ತಗೋತಾ ಇದ್ದೀನಿ. ಕೆಲವೊಂದು ಸರಿ ಅನಿಸುತ್ತೆ, ನಾವೆಲ್ಲ ಎಷ್ಟು ಈಸಿಯಾಗಿ ಬೆಳೆದ್ಬಿಟ್ವಲ್ಲ, ಈಗಿನ ಮಕ್ಕಳನ್ನ ಸಾಕೋದು ತುಂಬ ಕಷ್ಟನಾ ಅಂತ. ಕಷ್ಟ ಅನ್ನೋದಕ್ಕಿಂತ ನಾವು ಅದನ್ನು ಪ್ರೀತಿಯಿಂದ ಮಾಡಿದ್ರೆ ಯಾವುದೂ ಕಷ್ಟ ಅನಿಸಲ್ಲ. ಬಟ್ ಮಕ್ಕಳನ್ನ ಹಾಸ್ಪಿಟಲಲ್ಲಿ ಆ ಕೈಯಲ್ಲಿ ಕ್ಯಾನುಲ ಹಾಕೋದು, ಬ್ಲಡ್ ತೆಗಿಯೋದು, ಆ ಹಿಂಸೆ ಎಲ್ಲ ನೋಡೋಕ್ಕಾಗಲ್ಲ ರೀ, ಹೊಟ್ಟೆ ಉರಿದೋಗುತ್ತೆ. ಹಾಗಾಗಿ ನಾನು ಈ ಪ್ರಿಕಾಷನ್ನ ತಗೊಂಡು ಕಿಟ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಟೆಂಪ್ರೇಚರ್ ನಾ ಈ ಮುಂಚೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ನೀಡಿದರೆ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಸೆಕೆಂಡ್ ಒನ್, ಫೀವರ್ ಸಿರಪ್. ಇದು ಕೂಡ ನನಗೆ, ನನ್ನ ಮಗುಗೆ ದಯವಿಟ್ಟು ಯಾರೂ ಕೂಡ ಪ್ಲೀಸ್ ನೀವು ಹೋಗಿ ಖರೀದಿ ಮಾಡಿಬಿಡಬೇಡಿ. ಯಾಕಂದರೆ ಮಗುವಿನ ಟೆಂಪ್ರೇಚರ್, ದೆನ್ ಯಾವ ಫೀವರು, ವೈರಲ್ ಫೀವರಾ ಇಲ್ಲ ಹೈ ಫೀವರಾ ಏನು ಎತ್ತ ಅಂತ ಹೇಳಿ ಡಾಕ್ಟರ್ ಕನ್ಸಲ್ಟ್ ಮಾಡಿದ ಮೇಲೇ ನೀವು ಪರ್ಚೇಸ್ ಮಾಡಿ. ಬೇಬಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದ್ರಿಂದಾನೇ ಹೈ ಫೀವರ್ ಇದ್ದರೆ 100 ಮೇಲಿದ್ದರೆ ಮಾತ್ರ ಇವೆರಡೂ ಹಾಕಿ ಅಂತ ಹೇಳಿಕೊಟ್ಟಿದ್ದಾರೆ. ಇವೆರಡು ನಾನು ಕಂಪಲ್ಸರಿ ಮ್ಯಾನೇಜ್ ಮಾಡಲೇಬೇಕು. ಇನ್ ಕೇಸ್ 1 ಮಂತ್ ಆಗಿದೆ ಅಂತ ಅಂದರೆ, ಇದು ಪೂರ್ತಿ ಇದ್ದರೂ ಕೂಡ, ಒಂದ್ಸಲ ಯೂಸ್ ಮಾಡಿ 1 ಮಂತ್ ಆಗಿದೆ ಅಂದರೆ ಪೂರ್ತಿ ಇದ್ದರೂ ಕೂಡ ನಾನು ಇದನ್ನು ಥ್ರೋ ಮಾಡಬೇಕಾಗತ್ತೆ. ಬಟ್ ಎಮರ್ಜೆನ್ಸಿ ಪರ್ಪಸ್ ನಾನು ಇದನ್ನು ಯೂಸ್ ಮಾಡ್ತೀನಿ. ನಂದು ಇದರಲ್ಲಿ ಇರುತ್ತೆ. ದ ನೆಕ್ಸ್ಟ್ ಒನ್, ಗ್ಲಿಸರಿನ್ ಜೆಲ್. ಅಂದರೆ ಬಾಯಲ್ಲಿ ಹುಣ್ಣಾಗಿರುತ್ತಲ್ಲ ಮಕ್ಕಳಿಗೆ ಹೀಟಾಗಿ, ಸೊ ನಾನು ಇದೊಂದು ಇಟ್ಕೊಂಡಿರ್ತೀನಿ. ಯಾಕಂದರೆ ನಮ್ಮ ಮನೇಲಿ ನನ್ನ ಸಿಸ್ಟರ್ ಪಾಪುನೂ ಇದ್ದಾಳೆ, ಜಾನು. ಇವರಿಬ್ಬರು ಒಂದು ಬಾಟಲಲ್ಲಿ ಇನ್ನೊಬ್ಬರು ಕುಡಿತಾ ಇರ್ತಾರೆ. ಸೊ ಕೆಲವೊಂದು ಟೈಮ್ ಅವಾಯ್ಡ್ ಮಾಡ್ಬೋದು, ಆಲ್ ದ ಟೈಮ್ ಅವಾಯ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಇದನ್ನು ಕ್ಯಾರಿ ಮಾಡಿರ್ತೀನಿ. ದೆನ್ ನೆಕ್ಸ್ಟ್ ಒನ್, ಬರ್ನಾಲ್. ಸಣ್ಣ ಮಕ್ಕಳು ಅಂದಾಗ ಏನೋ ಬೆಚ್ಚಗಿರೋದು, ಬಿಸಿ ಇರೋದು ಮುಟ್ಬಿಡ್ತಾರೆ, ಸುಟ್ಟು ಹೋಗುತ್ತೆ. ಆವಾಗ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ನಾನು ಎಮರ್ಜೆನ್ಸಿ ಪರ್ಪಸ್, ನಮಗೆ ಇದು ಸಣ್ಣ ಪಾಪುಗೆ ಅಂತಲೇ ಅಲ್ಲ, ನಮಗಾದರೂ ಪರವಾಗಿಲ್ಲ, ನಾನು ಇದನ್ನು ಎಮರ್ಜೆನ್ಸಿ ಒಂದು ಮೆಡಿಸಿನ್ ಕಿಟ್ಟಲ್ಲಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಒನ್, ಪವೋಡಿನ್ ಅಯೋಡಿನ್ ಕ್ರೀಮ್. ಆಲ್ಮೋಸ್ಟ್ ಆಲ್ ದ ಮೆಡಿಕಲ್ಸ್, ನಮ್ಮ ಹತ್ತಿರದಲ್ಲಿರೋ ಮೆಡಿಕಲಲ್ಲೆಲ್ಲ ಸಿಗುತ್ತಿದ್ದು ಅಯೋಡಿನ್ ಪವೋಡಿನ್ ಕ್ರೀಮ್ ಅಂತ ಹೇಳಿ. ಇದು ರ್ಯಾಷಸ್ಗೂ ಯೂಸ್ ಆಗುತ್ತೆ. ದೆನ್ ಏನಾದರೂ ಸಣ್ಣ ಪುಟ್ಟ ಗಾಯ ಆಯಿತು, ಬಿದ್ದರು, ತರ್ಚ್ಕೊಂತು ಅಂತ ಅಂದರೂ ಕೂಡ ಇದು ಯೂಸ್ ಆಗುತ್ತೆ. ಎಷ್ಟು ಬೇಗ ಕ್ಯೂರ್ ಆಗುತ್ತೆ ಅಂದರೆ ಅಷ್ಟು ಬೇಗ ಕ್ಯೂರ್ ಆಗುತ್ತೆ. ಲಿಚಿನೆಸಾ ಅಂತ, ಲಿಚೆನ್ಸಾ ಅಂತ ಹೇಳಿ, ಈ ಕ್ರೀಮ್ ಬಂದುಬಿಟ್ಟು ಇರುವೆ ಕಚ್ಚಿ ಸ್ವಲ್ಪ ಜಾಸ್ತಿ ಕೆರೆಯೋದು, ಇಲ್ಲ ಸೊಳ್ಳೆ ಕಚ್ಚಿ ತುಂಬ ಹಾರ್ಷಾಗಿ ಅಲ್ಲಿ ಗಾಯ ಆಗಿಬಿಡೋದು, ಆವಾಗ ಯೂಸ್ ಆಗುತ್ತೆ. ದೆನ್ ಇದೊಂದು ಕ್ರೀಮ್. ಈ ಕ್ರೀಮ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಅಂದರೆ, ಇದು ರ್ಯಾಷಸ್ಗೆ ಆಲ್ಮೋಸ್ಟು ಅವನಿಗೆ ಪರ್ಸ್ನಲ್ ಪಾರ್ಟಲ್ಲಿ ಡೈಪರ್ಸ್ ಹಾಕಿ, ಎಮರ್ಜೆನ್ಸಿ ಪರ್ಪಸ್ ರ್ಯಾಷಸ್ಗಾಗತ್ತೆ, ಏನಾದರೂ ಕಡಿತ ಆದರೆ ಆಗುತ್ತೆ. ನನ್ನ ಮಗನಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಜಾಸ್ತಿ. ಸ್ವಲ್ಪ ವೆದರ್ಗೆ ಹೋದರೆ, ಇನ್ನು ಹೇಳಿದ್ನಲ್ಲ ಈ ಮುಂಚೆ ಒಂದು ಥರ್ಮೋಮೀಟರ್ ಖರೀದಿ ಮಾಡಿದ್ದೆ ಅಂತ, ಇದೆ ಆ ಥರ್ಮೋಮೀಟರು. ಇದನ್ನು ಅವನು ಯೂಸ್ ಮಾಡ್ತಾಯಿಲ್ಲ, ಬಟ್ ದೊಡ್ಡವ್ರಿಗೆ ನಮಗಾದರೂ ಆಗಲಿ ಯೂಸ್ ಆಗುತ್ತೆ, ಎಮರ್ಜೆನ್ಸಿ ಪರ್ಪಸ್ ಅಂತ ಹೇಳಿ ನಾನು ಇದನ್ನು ಒಂದು ಇಟ್ಕೊಂಡಿರ್ತೀನಿ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ.
ಈಸಿ ಕ್ಯಾರಿ ಮಾಡ್ಬೋದು. ಬಟ್ ಅವ್ನು ಯಾವ್ದು ಇದನ್ನು ಯೂಸ್ ಮಾಡೋದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಇದು ನಾನು ಈ ಮುಂಚೆ ಇದನ್ನು ಪರ್ಚೇಸ್ ಮಾಡಿಟ್ಕೊಂಡಿದ್ದೆ. ಓಕೆ, ಇದರಲ್ಲೂ ಒಂದು ಸ್ಮಾಲ್ ನಮ್ಮ ವಾಚ್ಗಳಲ್ಲಿ ಶೆಲ್ ಇರತ್ತಲ್ಲ, ಆ ಟೈಪ್ ಶೆಲ್ ಬರುತ್ತೆ. ಇದು ಕೂಡ ಅದನ್ನು ಶೆಲ್ ಹಾಳಾಯಿತು ಅಂದರೆ ಅದನ್ನು ರಿಮೂವ್ ಮಾಡಿ ನಾವು ಮತ್ತೆ ಯೂಸ್ ಮಾಡ್ಬೋದು. ಇದು ಸೇಫರ್ ಬಾಕ್ಸ್. ನಾನು ಯಾವುದೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅದು ಯಾವುದ್ರಲ್ಲಿ ಇರಬೇಕೋ ಹಾಗಿರಬೇಕು. ಈವನ್ ಸಿರಪ್ ಬಾಕ್ಸ್ಗಳ್ನ ನಾನು ಮಿಸ್ ಮಾಡಲ್ಲ. ಬಟ್ ಬ್ಯಾಗಲ್ಲಿ ಸ್ಪೇಸ್ ಇಲ್ಲ. ಇದು ಟೆಡಿ ಬಾರ್. ಇದು ನನಗೆ ನನ್ನ ಸಿಸ್ಟರ್ ಸಜೆಸ್ಟ್ ಮಾಡಿದಂಥ ಡೈಪರ್ ರ್ಯಾಷಸ್ ಕ್ರೀಮ್. ತುಂಬ ಚೆನ್ನಾಗಿದೆ ಮಾತ್ರ. 1 ನೈಟಲ್ಲಿ ಅದೆಷ್ಟೇ ರ್ಯಾಷಸ್ ಆಗಿದ್ರು ಕೂಡ 1 ನೈಟಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಅವರಿಗೆ ಇಚಿನೆಸ್ ಆಗೋದಿಲ್ಲ, ಅವರಿಗೆ ಕಿರಿಕಿರಿ ಆಗೋದಿಲ್ಲ. ತುಂಬ ಚೆನ್ನಾಗಿದೆ. ಕಾಸ್ಟ್ ಬಂದುಬಿಟ್ಟು 275 ರುಪೀಸ್. ಬಟ್ ಲಾಂಗ್ ಟರ್ಮ್ ಬರುತ್ತೆ, ಬೇಗ ಖಾಲಿ ಆಗೋದಿಲ್ಲ. ವೆರಿ ವೆರಿ ಯೂಸ್ಫುಲ್ ರ್ಯಾಷಸ್ ಕ್ರೀಮ್ ಅಂತ ಹೇಳ್ಬೋದು, ಟೆಡಿ ಬಾರ್ ಅಂತ. ನಾನಿಲ್ಲಿ ಯಾವುದೇ ಪ್ರಾಡಕ್ಟ್ನ ನಿಮಗೆ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ನನ್ನ ಮಗನಿಗೆ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟು ಯಾವುದು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಯೂಸ್ ಆಗುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದ ನೆಕ್ಸ್ಟ್ ಒನ್ ಈಸ್ ಓಡೋಮಸ್. ಹೌದು, ಸಣ್ಣ ಮಕ್ಕಳಿಗೆ ಸೊಳ್ಳೆ ಕಡಿಯೋದು ತುಂಬ. ಅವರು ಎನಿ ಟೈಮ್ ನೋಡ್ಕೊಳಕ್ಕಾಗಲ್ಲ. ಸ್ಪೆಷಲಿ ನಾನಂತೂ ಊರಿಗೆ ಹೋದರೆ ಇಲ್ಲ ನಮ್ಮ ಹಳ್ಳಿಗೆ ಹೋದರೆ ಅವನು ಹಿಂದೆ ಮುಂದೆ ಅವನಿಗೆ ಒಂದು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕಿರಬೇಕು, ಇಲ್ಲ ಅವ್ನು ಹಿಂದೆ ಮುಂದೆ ಓಡಾಡ್ತಿರ್ಬೇಕು. ಅದ್ರ ಬದಲು ಓಡೋಮಸ್ ಕ್ರೀಮ್ನ ನಾವು ಕೈಗೆ ಕಾಲಿಗೆ, ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲ್ಲ, ಸಮ್ವೇರ್ ಯೂಸ್ ಮಾಡ್ತೀನಿ. ಅದರ್ ಎಲ್ಸ್ ಫ್ಯಾಬ್ರಿಕ್ ರೋಲ್ ಆನ್, ಇದು ಕೂಡ ಗುಡ್ ನೈಟ್ ಫ್ಯಾಬ್ರಿಕ್ ರೋಲ್ ಆನ್ ತುಂಬ ಯೂಸ್ಫುಲ್. ಬಟ್ಟೆಗೆ ರೋಲ್ ಮಾಡಿಬಿಟ್ರೆ ಒಂದು ಸೊಳ್ಳೆನೂ ಕಚ್ಚಿರಲ್ಲ. ಸೊ ಇದು ಕೂಡ ತುಂಬ ಯೂಸ್ಫುಲ್. ಇದನ್ನು ನಾನು ಲಾಂಗ್ ಟರ್ಮಿಂದ ಯೂಸ್ ಮಾಡ್ತಾ ಇದ್ದೀನಿ. ಪಾಪುಗೆ ಒಂದು 9 ತಿಂಗಳು ಇದ್ದಾಗಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಕಂಟಿನ್ಯೂ ಯೂಸ್ ಮಾಡೋದಿಲ್ಲ. ಕಂಟಿನ್ಯೂ ಯೂಸ್ ಮಾಡೋದ್ರಿಂದ ಯಾವುದೇ ಇದ್ರೂ ಕೂಡ ಹಾರ್ಶ್ ಆಗೇ ಆಗುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 85 ರೂಪಾಯಿ. ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಇದು ಅವೈಲೇಬಲ್ ಇದೆ, ಪರ್ಚೇಸ್ ಮಾಡ್ಬೋದು. ಅದೆಲ್ಲ ಲಾಂಗ್ ಟೈಮ್ ಬರುತ್ತೆ, ಯಾವುದು ಕೂಡ ಬೇಗ ಖಾಲಿ ಆಗುತ್ತೆ ಅನ್ನೋದಿಲ್ಲ. ಮೆಂತೋ ಪ್ಲಸ್ ಇದಂತೂ ಇದ್ದೇ ಇರುತ್ತೆ, ಸಣ್ಣವ್ರಿಗಾಗಲಿ ದೊಡ್ಡವ್ರಿಗಾಗಲಿ. ನಾನು ಇನ್ನೊಂದು ಪ್ರಾಡಕ್ಟು ಇಷ್ಟು. ಇದ್ರ ಜೊತೆಗೆ ನಾನು ಪಾಪುಗೆ ಸಿರಪ್ ಹಾಕೋದಕ್ಕೆ ಅಂತ ಹೇಳಿ ಡ್ರಾಪರ್ ಇಟ್ಕೊಂಡಿರ್ತೀನಿ. ಅವನು ಡೈರೆಕ್ಟ್ ಡಬ್ಬಿಯಿಂದ ಅವನು ಡ್ರಾಪರ್ನ ಕುಡಿಯೋದಿಲ್ಲ, ಏನೋ ಸಿರಪ್ನ ಕುಡಿಯೋದಿಲ್ಲ. ಹಾಗಾಗಿ ಡ್ರಾಪರ್ ಇಟ್ಕೊಂಡಿರ್ತೀನಿ. 1-2 ಡಬ್ಬಿನೂ ಕೂಡ ಇಟ್ಕೊಂಡಿರ್ತೀನಿ. ಆ್ಯಸ್ ಯೂಶ್ವಲ್ ಡೋಲೋ, ಪಾಪುಗಲ್ಲ ದೊಡ್ಡವ್ರಿಗೆ, ಫಾರ್ ಎಮರ್ಜೆನ್ಸಿ ಪರ್ಪಸ್. ಅಗೇನ್ ಇದನ್ನು ಕೂಡ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಎಮರ್ಜೆನ್ಸಿ ಪರ್ಪಸ್ ಒಂದು ಇಟ್ಕೊಂಡಿರ್ತೀನಿ. ಅಂದರೆ ಅವನಿಗೆ ಡೈಜೆಷನ್ ಆಗಲಿಲ್ಲ, ಇಲ್ಲ ಲೂಸ್ ಮೋಷನ್ ಆಯಿತು 1 ಟೈಮ್ 2 ಟೈಮ್, ಎಮರ್ಜೆನ್ಸಿ ಪರ್ಪಸ್ ಒಂದು ಇಟ್ಕೊಂಡಿರ್ತೀನಿ. ಇನ್ ಕೇಸ್ ಏನಾಯಿತು ಅಂದರೆ ನಾನು ಮೆಡಿಕಲ್ ಸ್ಟೋರಲ್ಲಿ ಇದನ್ನು ತೋರಿಸಿ ಇನ್ನೊಂದು 2-3 ಖರೀದಿ ಮಾಡಿ ಕಂಟಿನ್ಯೂಸ್ 2 ಡೇಸ್ ಹಾಕ್ತೀನಿ. ಅಲ್ಲಿಗೆ ಲೂಸ್ ಮೋಷನ್ ಅವನಿಗೆ ಕಮ್ಮಿ ಆಗುತ್ತೆ. ಇಂಡೈಜೆಷನ್ ಇದ್ದರೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಕರೆಕ್ಟ್ ಆಗುತ್ತೆ. ಇದು ORS, ಇದು ಬೇಬೀಸ್ ORS. ಕೆಲವೊಂದು ಮೆಡಿಕಲ್ ಶಾಪಲ್ಲಿ ಕೆಲವೊಂದು ಡಾಕ್ಟರ್ಸು ಸ್ವಲ್ಪ ಕಲರ್ ಇರುತ್ತೆ, ಇದು ಪ್ಲೇನ್ ಲೈಕ್ ವಾಟರ್ ಟೇಸ್ಟ್. ಒಂದು ಎಮರ್ಜೆನ್ಸಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೂಡ ಇಟ್ಟಿರ್ತೀನಿ. ಈ ಟ್ಯಾಬ್ಲೆಟು ಕೂಡ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಇನ್ ಕೇಸ್ ಪಾಪುಗೆ ಹೈ ಫೀವರ್ ಇದ್ದರೆ, ನಾನು ಇದು ನೇಮ್ ಎಲ್ಲ ನಿಮಗೆ ಹೇಳಕ್ಕೆ ಹೋಗಲ್ಲ. ಹೈ ಫೀವರ್ ಇದ್ದರೆ ಇದನ್ನು ಹಾಫ್ ಬೆಳಿಗ್ಗೆ ಅರ್ಧ ಸಿರಪ್ ಹಾಕೋದ್ರ ಜೊತೆಗೆ ಬೆಳಿಗ್ಗೆ ಅರ್ಧ ರಾತ್ರಿ ಅರ್ಧ ಹಾಕಬೇಕು ಅಂತ. ಒಂದು ಡ್ರಾಪರ್ ವಿತ್ 2 ಕ್ಯಾಪ್ನ ಇಟ್ಕೊಂಡಿರ್ತೀನಿ. ದೆನ್ ಇನ್ನೊಂದು ಮರ್ತೋದೆ, ಏನಂತ ಅಂದರೆ ಬೇಬಿ ವಿಕ್ಸ್ ವೇಪು ರಬ್, ಅದೊಂದು ಇಟ್ಕೊಂಡಿರ್ತೀನಿ. ಸದ್ಯಕ್ಕೆ ಅದಿಲ್ಲ, ಅದನ್ನು ನನ್ನ ಸಿಸ್ಟರ್ಗೆ ಅಂತ ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ, ನನ್ನ ಪೌಚಲ್ಲಿ ಅದಿರಲಿಲ್ಲ. ಸೊ ಇದಿಷ್ಟು ನಾನು ಬೇಬಿ ಕಿಟ್ ಅಂತ ಹೇಳಿ, ಬೇಬಿ ಮೆಡಿಸಿನ್ ಕಿಟ್ ಅಂತ ಹೇಳಿ ನಾನು ಯೂಸ್ ಮಾಡ್ತೀನಿ. ಜೊತೆಗೆ ನಾನು ವ್ಯಾಸ್ಲಿನ್ ಕೂಡ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ಆಟಾಡಿ ಸ್ವಲ್ಪ ಕೈ ಕಾಲೆಲ್ಲ ಡಸ್ಟಲ್ಲಿ ಹೊರಗಡೆ ಎಲ್ಲ ಆಟಾಡಬೇಕಾದ್ರೆ ಫಾರ್ ಎಮರ್ಜೆನ್ಸಿ ಪರ್ಪಸ್ ನಾನು ಅದನ್ನು ಇಟ್ಕೊಂಡಿರ್ತೀನಿ. ಇದಿಷ್ಟು ಬೇಬಿಯ ಮೆಡಿಸಿನ್ ಕಿಟ್ ಆಗಿತ್ತು. ಇದ್ರ ಜೊತೆಗೆ ಒಂದು ಬೋರೋಲಿನ್ ಕೂಡ ಇಟ್ಕೊಂಡಿರ್ತೀನಿ. ಇದು ನನ್ನ ಪರ್ಪಸ್ ಆಗಿ ಇಟ್ಕೊಂಡಿರ್ತೀನಿ, ನಾಟ್ ಫಾರ್ ಬೇಬಿ. ಸೊ ಬೇಬಿ ಕಿಟ್ನ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಇದಿಷ್ಟು ನಾನು
ಬೇಬಿ ಕಿಟ್ಟಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡುವಂಥ ಮೆಡಿಸಿನ್ಸ್. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್